ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಸೊ ಸ್ಪಂದನ ಅವರು ಔಟು, ಸ್ಪಂದನ ಔಟು, ಸ್ಪಂದನ ಔಟು. ಸೊ ನಿಮಗೇನು ಅನಿಸುತ್ತೆ ಗೈಸ್? ಆನೆಸ್ಟ್ ಆಗಿ ಕಮೆಂಟ್ ಮಾಡಿ. ಸ್ಪಂದನ ಅವರು ಔಟ್ ಆಗ್ತಾರಾ ಇಲ್ವಾ ಅಂತ. ಸೊ ನನಗಂತೂ ಗೊತ್ತಿಲ್ಲ 100%. ಸೊ ನಾವು ಲೆಕ್ಕಾಚಾರ ಹಾಕಿ ನೋಡೋಣ, ಸ್ಪಂದನ ಅವರು ಔಟ್ ಆಗ್ತಾರಾ ಇಲ್ವಾ ಅಂತ. ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ, ಕೊನೆ ತನಕ ನೋಡಿ. ಕೊನೆ ತನಕ ನೋಡಿ. ಸೊ ಯಾರು ಸ್ಕಿಪ್ ಮಾಡಿ ವಿಡಿಯೋನ ನೋಡಬೇಡಿ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ತೀನಿ. ಸೊ ಇಲ್ಲಿ ಸ್ಪಂದನ ಅವರು ಎಲಿಮಿನೇಷನ್ ಆಗ್ತಾ ಇದ್ದಾರಂತ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಹರಿದಾಡ್ತಾ ಇದೆ. ಅದು ಎಷ್ಟು ನಿಜನೋ ಎಷ್ಟು ಸುಳ್ಳು ಅಂತ ನನಗೆ ಗೊತ್ತಿಲ್ಲ. ನಿಮಗೇನಾದರೂ ಅನಿಸಿದ್ರೆ ದಯವಿಟ್ಟು ಹಾನೆಸ್ಟ್ ಆಗಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಇದು ಫೇಕ್ ಅಂತಂದರೆ ಫೇಕ್ ಅಂತ ಹಾಕಿ, ಕರೆಕ್ಟ್ ಅಂದರೆ ಕರೆಕ್ಟ್ ಅಂತ ಹಾಕಿ ಅಂತ ಹೇಳ್ತೀನಿ. ಸೊ ನಾವು ಇದ್ರ ಬಗ್ಗೆ ಲೆಕ್ಕಾಚಾರನ ಮಾಡ್ತಾ ಹೋಗೋಣ, ಆಯಿತಾ. ಸೊ ಇಲ್ಲಿ ಈಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಬರ್ತಾ ಇದೆಯಪ್ಪ ಅಂತಂದರೆ, ಸ್ಪಂದನ ಅವರು ಔಟ್ ಆಗಿದ್ದಾರೆ. ಸೊ ಬಿಗ್ ಬಾಸ್ ಅವರು ಅವ್ರಿಗೆ ಹೇಳಿದಾರಂತೆ, ಸೊ ನೇರವಾಗಿ ಮುಂದಿನ ವಾರದ ಕಂಟೆಸ್ಟೆಂಟ್ನ ನಾಮಿನೇಷನ್ ಮಾಡಿ ಅಂತ. ಸೊ ಅಲ್ಲಿ ಅವರು ರಕ್ಷಿತಾ ಅವರ ಹೆಸರನ್ನು ತಗೊಂಡಿದ್ದಾರಂತೆ. ಸೊ ಇದು ಏನಾದರೂ ನಿಜ ಆಗಿದ್ದರೆ, ಸೊ ಇಲ್ಲಿ ರಕ್ಷಿತಾ ಅವರ ಹೆಸರನ್ನು ತೊಗೊಂಡಿರೋದು ಕರೆಕ್ಟ್ ಅನಿಸುತ್ತಾ ಅಥವಾ ಸರಿ ಅನ್ಸಲ್ವಾ ಅಂತ ಕಾಮೆಂಟ್ ಮಾಡಿ. ನೆಕ್ಸ್ಟು ಇಲ್ಲಿ ರಕ್ಷಿತನ ಬದಲಾಗಿ ಬೇರೆ ಯಾರ ಹೆಸರು ತಗೋಬೇಕಂತ ಅನಿಸುತ್ತೋ ಸೊ ಅದನ್ನು ಕೂಡ ನೀವು ಕಾಮೆಂಟ್ ಮಾಡಿ. ಓಕೆ, ಇಲ್ಲಿ ಸ್ಪಂದನ ಅವರ ಹೆಸರು ಯಾಕೆ ಬರ್ತಾ ಇದೆ ಅಂತ ನನ್ನ ಅನಿಸಿಕೆನ ನಾನು ಈಗ ಹೇಳ್ತೀನಿ ಗೈಸ್. ಓಕೆ, ಫಸ್ಟು ಧನುಷ್ ಅವರು ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ. ಸೊ ವೋಟಿಂಗಲ್ಲಾಯಿತು ಮತ್ತು ಗೇಮಲ್ಲಾಯಿತು. ಸೊ ಈ ವಾರದ ಕ್ಯಾಪ್ಟನ್ಸಿ ಕೂಡ ಅವರೇ ಗೆದ್ದಿದ್ದಾರೆ. ಸೊ ಹೀಗಾಗಿ ಧನುಷ್ ಅವರು ಸೇಫ್ ಆಗ್ಬೋದು. ಸೊ ನೆಕ್ಸ್ಟು ಧ್ರುವಂತ್ ಅವರು ಈಗ ಸದ್ಯಕ್ಕೆ ಆಟದಲ್ಲಾಯಿತು, ಸೊ ಮಾತಲ್ಲಾಯಿತು, ಸೊ ಅವರ ವ್ಯಕ್ತಿತ್ವನ ಬಿಟ್ಕೊಡ್ತಾ ಇಲ್ಲ. ಸೊ ಬಿಗ್ ಬಾಸ್ ಮನೆಯಲ್ಲಿ ವ್ಯಕ್ತಿತ್ವ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಂಗಾಗಿ ಈ ಸಾರಿ ಧ್ರುವಂತ್ ಸೇಫ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಈಗ ರಾಶಿಕನ ವಿಷಯಕ್ಕೆ ಬರೋದಾದರೆ, ಸೊ ರಾಶಿಕಾ ಅವರು ಚೆನ್ನಾಗಿ ಗೇಮನ್ನು ಆಡಿದರು. ಸೊ ಮೊನ್ನೆ ಒಂದು ಕ್ಯಾಪ್ಟನ್ಸಿ ಟಾಸ್ಕಲ್ಲೂ ಸೊ ಚೆನ್ನಾಗಿ ಕೋಆಪ್ರೇಟ್ ಮಾಡಿದರು. ಇದರಲ್ಲಿ ಏನು ನಾಯಕತ್ವದಲ್ಲಿ ಸೊ ಚೆನ್ನಾಗಿ ಆಟನ ಆಡಿಸಿದ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ಇಲ್ಲಿ ಬರುವಂಥದ್ದು ಅಶ್ವಿನಿ ಮೇಡಮ್ ಅಂತೂ ನಿನ್ನೆ ಸೇಫ್ ಆಗಿಬಿಟ್ಟಿದ್ದಾರೆ. ಸೊ ನಿನ್ನೆ ಅಶ್ವಿನಿ ಸೇಫ್ ಆಗಿರೋದು ಎಷ್ಟು ಸರಿ ಅನಿಸುತ್ತೆ, ಎಷ್ಟು ಜನಕ್ಕೆ ಖುಷಿಯಾಗಿದೆ ಮತ್ತು ಎಷ್ಟು ಜನಕ್ಕೆ ಖುಷಿ ಆಗಿಲ್ಲ ಅನ್ನೋದನ್ನು ತಿಳಿಸಿ. ನೆಕ್ಸ್ಟು ಇಲ್ಲಿ ಅಶ್ವಿನಿ ಸೇಫ್ ಆಗೋ ಬದಲು ಅಂತಂದರೆ, ಅಶ್ವಿನಿ ಮೇಡಮ್ ಸೇಫ್ ಆಗೋ ಬದಲು ಬೇರೆ ಯಾವ ಕಂಟೆಸ್ಟೆಂಟ್ ಸೇಫ್ ಆಗಿರಬೇಕಾಗಿತ್ತು ಅಂತ ನಿಮಗೆ ಅನಿಸಿದೆ? ದಯವಿಟ್ಟು ಹಾನೆಸ್ಟಾಗಿ ಕಾಮೆಂಟ್ ಮಾಡಿ. ಸೊ ಈ ಸಾರಿ ಏನಾದರೂ ಡಬಲ್ ಎಲಿಮಿನೇಷನ್ ಇದೆಯಾ ಅಥವಾ ಇಲ್ವಾ ನೋಡೋಣ. ಸೊ ನಿಮಗೆ ಅನಿಸುತ್ತೆ ಗೈಸ್, ಇಲ್ಲಿ ಡಬಲ್ ಎಲಿಮಿನೇಷನ್ ಮಾಡಬೇಕಾ ಅಥವಾ ಇಲ್ವಾ ಅಂತ. ಸೊ ನೆಕ್ಸ್ಟು ಇಲ್ಲಿ ಸ್ಪಂದನ ಔಟ್ ಅನ್ನೋ ಒಂದು ವಿಷಯಕ್ಕೆ ಬರೋದಾದರೆ, ಸೊ ಸ್ಪಂದನ ಅವರು ಮೊನ್ನೆ ವಾರ ಸೊ ಒಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟು ಅಂತಂದರೆ, ಮಾಳುವನ್ನ ಹೊರಗೆ ಹೋಗಿದ್ದು ಯಾರಿಗೂ ನಂಬಕ್ಕೆ ಆಗಿಲ್ಲ ಗೈಸ್. ಸೊ ಯಾವ ರೀತಿ ಹೋದರು ಅನ್ನೋದು ಗೊತ್ತೇ ಆಗಲಿಲ್ಲ. ಸೊ ಆ ರೀತಿ ಹೊರಗೆ ಹೋಗ್ಬಿಟ್ರು. ಸೊ ಅದೊಂದು ಕೆಲವು ಜನಕ್ಕೆ ಬೇಜಾರಾಗಿದೆ. ಸೊ ಮಾಳುವನ್ನ ಹೊರಗಡೆ ಬಂದು ಸೊ ಆ ವಿಚಾರದ ಬಗ್ಗೆ ತುಂಬ ಮಾತಾಡಿದ್ದಾರೆ. ನಿಮಗೇನು ಅನಿಸುತ್ತೆ ಗೈಸ್, ಇಲ್ಲಿ ಮಾಳುವನ್ನ ಹೊರಗೆ ಹೋಗಿದ್ದು ಕರೆಕ್ಟಾ ಅಥವಾ ತಪ್ಪು ಅನಿಸುತ್ತಾ? ದಯವಿಟ್ಟು ತಿಳಿಸಿ. ನೆಕ್ಸ್ಟು ಈ ವಾರನೂ ಕೂಡ ಯಾರು ಹೋಗ್ತಾರೆ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಆದರೂ ಕೆಲವೊಂದು ವಿಷಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಸ್ಪಂದನ ಔಟು, ಸ್ಪಂದನ ಔಟು, ಸ್ಪಂದನ ಔಟು. ಸೊ ನಿಮಗೇನು ಅನಿಸುತ್ತೆ ಗೈಸ್, ಇಲ್ಲಿ 100% ಸ್ಪಂದನ ಔಟ್ ಆದರೆ ಎಷ್ಟು ಜನಕ್ಕೆ ಖುಷಿ ಆಗುತ್ತೆ, ಎಷ್ಟು ಜನಕ್ಕೆ ಬೇಜಾರಾಗುತ್ತೆ? ಸೊ ನೆಕ್ಸ್ಟು ಇಲ್ಲಿ ಸ್ಪಂದನ ಅವರು ಔಟ್ ಆಗಬಹುದು ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಆಯಿತಾ. ಸ್ಪಂದನ ಔಟ್ ಆಗೋದಿಲ್ಲ ಅಂತಂದರೆ ದಯವಿಟ್ಟು ಒಂದು ಕಾಮೆಂಟ್ ಮಾಡಿ, ಆಯಿತಾ. ನೆಕ್ಸ್ಟು ಇಲ್ಲಿ ರಕ್ಷಿತ್ ಅವರ ಹೆಸರನ್ನು ಯಾಕೆ ತಗೊಳ್ತಾರೆ ಅನ್ನೋದು ನಂಗೆ ಗೊತ್ತಿಲ್ಲ. ಸೊ ಇದು ಯಾವ ರೀತಿ ವಿಷಯ ಹರಿದಾಡ್ತಾ ಇದೆಯೋ ನನಗಂತೂ ಗೊತ್ತಿಲ್ಲ. ಸೊ ಯಾಕಂತಂದರೆ, ಸೊ ಒಂದೊಂದು ಸಾರಿ ನಮಗೆ ತಿಳಿಯೋದಿಲ್ಲ. ಸೊ ಇವ್ರು ನಾಮಿನೇಷನ್ ಆಗ್ತಾರೆ. ಸೊ ನಾಮಿನೇಷನ್ ಹಂತಕ್ಕೆ ಬಂದಾಗ ಕಿಚ್ಚ ಸುದೀಪ್ ಅವ್ರು ಹೇಳೋವರೆಗೂ ನಮಗೆ ಅರ್ಥ ಆಗಲ್ಲ. ಸೊ ಇಷ್ಟೆಲ್ಲ ರಿವ್ಯೂ ಮಾಡ್ತೀವಿ ಅಂತಂದ್ರು, ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಇನ್ನೂ ಆಗ್ತಾಯಿಲ್ಲ. ಸೊ ಕೆಲವರು ವಿಡಿಯೋ ಮಾಡ್ತಾಯಿದ್ದಾರೆ. ಸೊ ಒಂದು 7-8 ವಿಡಿಯೋನ ನೋಡಿದೆ ನಾನು. ಸೊ ಸ್ಪಂದನ ಅವ್ರು ಔಟ್ ಆಗಿದ್ದಾರೆ, ಸ್ಪಂದನ ಅವ್ರು ಔಟ್ ಆಗಿದ್ದಾರೆ ಅಂತ. ಸೊ ನನಗೆ ಶಾಕ್ ಅನ್ನಿಸ್ತು, ಹೆಂಗಪ್ಪ ಇಷ್ಟು ಬೇಗ ರಿವ್ಯೂ ಮಾಡ್ತಾರೆ ಅಂತ. ಸೊ ನನಗೂ ತಿಳಿತಾ ಇಲ್ಲ. ಸೊ ಜನರ ಅನಿಸಿಕೆ ಅಭಿಪ್ರಾಯದ ಮೇಲೆ ಕಂಡುಹಿಡಿತಾರ ಅಥವಾ ಅದು ಹೆಂಗೆ ಕಂಡುಹಿಡಿತಾರೋ ಅಂತ ನನಗೆ ಗೊತ್ತಿಲ್ಲ ಗೈಸ್. ಒಟ್ಟಲ್ಲಿ ಅದೇನಾದರೂ ಸರಿಯಾಗಿದ್ದರೆ ಅದು ಎಷ್ಟು ಜನಕ್ಕೆ ಖುಷಿ ಕೊಡುತ್ತೋ, ಎಷ್ಟು ಜನಕ್ಕೆ ಬೇಜಾರಾಗುತ್ತೋ ಅಂತ ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಸ್ಪಂದನ ಔಟ್ ಅನ್ನೋ ವಿಷಯಕ್ಕೆ ಬಂದರೆ, ಸೊ ಅವರು ಗೇಮು ಕೂಡ ಸ್ವಲ್ಪ ಅಡೆತಡೆಗಳನ್ನು ಮಾಡಿ ಆಡ್ತಾರೆ. ಅಂತಂದರೆ ಸರಿಯಾಗಿ ಗೇಮ್ ಕಡೆ ಕಾನ್ಸಂಟ್ರೇಷನ್ ಮಾಡ್ತಿಲ್ಲ. ಸೊ ಮಾತಲ್ಲಾಯಿತು, ಸೊ ಜನಗಳ ಜೊತೆ ಆಯಿತು, ಸೊ ಅಷ್ಟೊಂದು ಕಾಂಪ್ರಮೈಸ್ ಆಗ್ತಾ ಇಲ್ಲ ಅವರು. ಸೊ ಅದೊಂದು ವಿಷಯಕ್ಕೆ ಇಲ್ಲಿ ನಾಮಿನೇಷನ್ ಆಗ್ಬೋದು. ನೆಕ್ಸ್ಟು ವೋಟಿಂಗಲ್ಲಿ ಅಂತ ಬಂದರೆ, ಸೊ ಹೋದ ಸರಿ ಮಾಳುವನ್ನ ಮತ್ತು ಸ್ಪಂದನ ನಡುಕ್ಕೆ ಬಿದ್ದಿತ್ತು. ಸೊ ಇದನ್ನು ನೋಡಿದರೆ ಈ ಸಾರಿನೂ ವೋಟಿಂಗ್ ಅವರಿಗೆ ಕಮ್ಮಿ ಬಿದ್ದಿರ್ಬೋದು ಅಂತ ಅನಿಸುತ್ತೆ. ಯಾಕಂತಂದರೆ ಮಾಳುವನ್ನ ಮತ್ತು ಅವರಿಗೆ ಇಬ್ಬರೇ ಉಳಿದಿದ್ರಲ್ವ. ಸೊ ಇಬ್ಬರಲ್ಲಿ ನಡೆದಿತ್ತು ಸೊ ಯಾರು ಎಲಿಮಿನೇಷನ್ ಆಗ್ತಾರಂತ. ಸೊ ಈ ಸಾರಿ ನೋಡಿದರೆ ಸೊ ಅಷ್ಟೇ ಜನನು ವೋಟಿಂಗ್ ಮಾಡಿದರೆ,
ಸೊ ಈ ಸಲ ಅವರು ಎಲಿಮಿನೇಷನ್ ಆಗ್ಬೋದು ಅಂತ ಅನಿಸುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ರಘುವನ್ನ ಅಂತೂ ಸೇಫ್ ಆಗಿ ಆಗ್ತಾರೆ. ಯಾಕಂತಂದರೆ ಈಗ ಸದ್ಯಕ್ಕೆ ಚೆನ್ನಾಗಿ ಆಟನೂ ಆಡ್ತಿದ್ದಾರೆ ಮತ್ತು ಜನಗಳ ಮೆಚ್ಚುಗೆನೂ ಅವ್ರಿಗೆ ಹೆಚ್ಚಾಗಿ ಬರ್ತಾ ಇದೆ. ಸೊ ಅಶ್ವಿನಿ ಮೇಡಮ್ಗೂ ಹೇಗೆ ಹೆಚ್ಚಾಗಿ ಬರುತ್ತೆ ಅಂದರೆ ಮೊದಲು ಹೆಚ್ಚು ಜನ ಅವಾಯ್ಡ್ ಮಾಡ್ತಾ ಇದ್ರು ಅವರನ್ನು. ಸೊ ಅವರ ಆಟದ ವ್ಯಕ್ತಿತ್ವ, ಸೊ ಅವರ ಆಡೋ ರೀತಿ, ಸೊ ಇದನ್ನೆಲ್ಲ ನೋಡಿ ಜನರು ಅವ್ರನ್ನ ಮೆಚ್ಚುಗೆ ಪಡ್ತಾ ಇದ್ದಾರೆ. ಹಾಗೆ ಈಗ ರಘುವಣ್ಣನ್ ಕೂಡ ಮೆಚ್ಚುಗೆ ಪಡ್ತಾ ಇದ್ದಾರಂತ ನನಗೆ ಅನಿಸ್ತಾ ಇದೆ. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಾಮೆಂಟ್ ಮಾಡಿ. ಸೊ ಇಲ್ಲಿ ಧ್ರುವಂತ್ ಅವರು ಈಗ ಚೆನ್ನಾಗಿ ಆಟನ ಆಡ್ತಿದ್ದಾರೆ ಅಂತ ಆಗಲೇ ಹೇಳಿದೆ. ಸೊ ಅದೇ ರೀತಿ ಅವರು ಮುಂದುವರಿಲಿ. ಸೊ ಅವರ ವ್ಯಕ್ತಿತ್ವನ ಅವರು ಬಿಟ್ಟು ಕೊಡ್ತಾ ಇಲ್ಲ ಗೈಸ್ ಇಲ್ಲಿ. ಸೊ ಬಿಟ್ಟು ಕೊಡದೇ ಇರೋದೇ ಒಳ್ಳೆಯದು. ಯಾಕಂತಂದರೆ ಆ ರೀತಿ ವ್ಯಕ್ತಿ ಒಬ್ಬ ಮನೆಯಲ್ಲಿ ಬೇಕು, ಅಂದಾಗಲೇ ಬಿಗ್ ಬಾಸ್ ನೋಡೋಕ್ಕೆ ಚಂದ ಅಂತ ಹೇಳ್ತೀನಿ. ನೆಕ್ಸ್ಟು ಇಲ್ಲಿ ನಮ್ಮ ಗಿಲ್ಲಿ ಅವರು ಸೊ ಎಷ್ಟು ಸೀಸನು, ಸೊ ಎಲ್ಲ ಸೀಸನು, ಸೊ 11 ಸೀಸನ್ ನೋಡಿದಾರಂತೆ. ಸೊ ಅದರಲ್ಲಿ ಪ್ರಥಮ ಮತ್ತು ನಮ್ಮ ಹನುಮಂತನ್ನ ಇರೋ ಸೀಸನ್ ಅಂದರೆ ಸೊ ಇಷ್ಟ ಅಂತೆ. ಸೊ ಇಲ್ಲಿ ಅವರ ಇಬ್ಬರನ್ನು ಸೇರಿಸಿ ಒಬ್ಬ ವ್ಯಕ್ತಿ ಆಗ್ತಾರಂತಂದರೆ ನಂಗೆ ನಂಬಕ್ಕಾಗಲಿಲ್ಲ. ನಿನ್ನೆ ಕಿಚ್ಚ ಸುದೀಪ್ ಅವರು ಇದ್ದರು. ಸೊ ಇಬ್ಬರದು ರೂಪ ಕಾಣ್ತು ಅಲ್ಲಿ ಅಂತ. ಸೊ ಹನುಮಂತನ ಸೈಲೆನ್ಸು ಕಾಣ್ತು ಮತ್ತು ಪ್ರಥಮ್ ಅವರ ಒಂದು ಕಾಮಿಡಿ ಇದೆಯಲ್ಲ, ಸೊ ಅದು ಕೂಡ ಸೇರಿ ಒಬ್ಬ ವ್ಯಕ್ತಿ ಕಡೆ ಹೊರಗಡೆ ಬರ್ತಾ ಇದೆ, ಅದು BBK 12 ಅಲ್ಲಿ. ಸೊ ಎಷ್ಟು ಖುಷಿ ಆಗುತ್ತೆ ಗೈಸ್. ಇಲ್ಲಿ ಯಾರಾದರೂ ಗಿಲ್ಲಿ ಫ್ಯಾನ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ಗಿಲ್ಲಿ ಗಿಲ್ಲಿ ಅಂತ. ಸೊ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಇಷ್ಟಿತ್ತು. ಸ್ಪಂದನ ಔಟಾ ಅಥವಾ ನಾಟ್ ಔಟಾ? ಸೊ ನಿಮಗೇನು ಅನಿಸಿದೆ ಗೈಸ್ ಆನೆಸ್ಟ್ ಆಗಿ ಕಾಮೆಂಟ್ ಮಾಡಿ. ಸೊ ಯಾರು ನೆಗೆಟಿವ್ ಕಾಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಪ್ರತಿಯೊಂದು ವಿಡಿಯೋದಲ್ಲಿ ನೆಗೆಟಿವ್ ಕಾಮೆಂಟ್ ಮಾಡಬೇಡಿ ಅಂತ ಹೇಳ್ತೀನಪ್ಪ ಅಂತಂದರೆ ಸುಮ್ಮನೆ ತೊಂದರೆ ಬೇಡ ಯಾರಿಗೂ. ಯಾಕಂತಂದರೆ ನೆಗೆಟಿವ್ ಕಾಮೆಂಟ್ದಿಂದ ಸೊ ಇನ್ನೊಬ್ಬರಿಗೆ ಬೇಜಾರು ಮಾಡೋದು ಬೇಡ. ಸೊ ಎಲ್ಲರೂ ಖುಷಿಯಾಗಿ ಸೊ ಇನ್ನೊಂದು 14 ದಿನ ಇರ್ತಾರೆ. ಸೊ ಜನವರಿ 17th 18th ಫೈನಲ್ ಇದೆ ಅಂತ ನನಗನ್ನಿಸ್ತಾ ಇದೆ. ಸೊ ಫೈನಲ್ ಇದ್ದೇ ಇರುತ್ತೆ ಗೈಸ್. 2 ವಾರ ಕೊಟ್ಟಿದ್ದಾರೆ ಅಂತಂದರೆ ಸೊ 17th 18th ಸೊ ಫೈನಲ್ ಗೇಮ್ ಆಫ್ BBK 12. ಸೊ ನಿಮಗೆ ಅನಿಸ್ತದೆ ಗೈಸ್ ಎಷ್ಟು ಜನ ಬಿಗ್ ಬಾಸ್ನ ಮಿಸ್ ಮಾಡ್ಕೋತಾರೆ ಇನ್ನು 2 ವಾರ ಆದಮೇಲೆ? ಸೊ ಅದರಲ್ಲೂ ನಮ್ಮ ಗಿಲ್ಲಿನ ಎಷ್ಟು ಜನ ಮಿಸ್ ಮಾಡ್ಕೋತಾರೆ? ಹಾಗೆ ಸ್ಪಂದನ ಅಂತೂ ಔಟ್ ಆದರು. ನೆಕ್ಸ್ಟು ರಕ್ಷಿತಾ, ರಘುವಣ್ಣ, ಧ್ರುವಂತು ಮತ್ತು ಧನುಷು, ಕಾವ್ಯ. ಸೊ ಇಷ್ಟು ಜನರಲ್ಲಿ ನಿಮಗೆ ಫೇವ್ರೇಟ್ ಯಾರು? ಮತ್ತು ಬಿಗ್ ಬಾಸ್ ಮೂವಿ ಮೇಲೆ ಯಾರನ್ನ ಮಿಸ್ ಮಾಡ್ಕೋತೀರಾ ಅಂತ ಹಾನೆಸ್ಟಾಗಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನನ್ನ ರಿವ್ಯೂ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ಶುಭ ದಿನ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಬಾಯ್.